ಆಕಾಶವಾಣಿ. ಭಾರತದ ಬದುಕಿಗೆ ಅಮೆರಿಕೆಯ ಮಾದರಿಗಳು. 4.5 ದಶಕಗಳ ಕಾಲ ಅಮೆರಿಕೆಯಲ್ಲಿದ್ದು ಮೈಸೂರಿಗೆ ಮರಳಿದ ಡಾಕ್ಟರ್ BN ಜಯರಾಮ್ ಅವರೊಂದಿಗೆ ಸಂದರ್ಶಕರು ದಿವಾಕರ ಹೆಗಡೆ. ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಸಂಗಡ ಸಂವಾದದಲ್ಲಿದ್ದಾರೆ ಡಾಕ್ಟರ್ BN ಜಯರಾಮ್ ಅವರು, ಮೈಸೂರಿನವರು. ಅವರಿಗೆ ಈ ಸಂವಾದಕ್ಕೆ ಸ್ವಾಗತ ಹೇಳ್ತೇನೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಡಾಕ್ಟರ್ BN ಜಯರಾಮ್ ಅವರು ಮೂಲತಃ ಶಿವಮೊಗ್ಗದವರು. ಶಿವಮೊಗ್ಗದಲ್ಲಿ ಹುಟ್ಟಿ ಬೆಳೆದು ತಮ್ಮ PUC ಶಿಕ್ಷಣದವರೆಗೆ ಅಲ್ಲಿ ಪೂರೈಸಿ ನಂತರ ಬೆಂಗಳೂರಿನ ಮೆಡಿಕಲ್ ಕಾಲೇಜಿನಲ್ಲಿ MBBS ಪದವಿಯನ್ನು ಪಡೆದವರು. ಮುಂದೆ ಅಮೆರಿಕೆಗೆ ಹೋಗಿ ಜನರಲ್ ಸರ್ಜರಿ ರೆಸಿಡೆನ್ಸಿ ಗ್ರೇಸ್ ಹಾಸ್ಪಿಟಲ್ ಡೆಟ್ರಾಯ್ಟ್ ಅಲ್ಲಿ ಮಿಚಿಗನ್ನಲ್ಲಿ ಪೂರೈಸ್ತಾರೆ. ಪ್ಲಾಸ್ಟಿಕ್ ಸರ್ಜರಿ ನಾರ್ತ್ ವೆಸ್ಟರ್ನ್ ಯೂನಿವರ್ಸಿಟಿ ಹಾಸ್ಪಿಟಲ್ ಚಿಕಾಗೋ ಇಲಿನಾಯ್ಸ್ ಅಲ್ಲಿ ಅದನ್ನು ಪೂರೈಸಿ ಅಮೆರಿಕಾದಲ್ಲಿ 44 ವರ್ಷಗಳ ಕಾಲ ಸ್ವರೂಪ ಚಿಕಿತ್ಸೆ ಅಂತ ನಾವೇನು ಕರಿತೇವೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 10-12 ಸಂಸ್ಥೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಆನಂತರ ಕಳೆದ 25 ವರ್ಷದಿಂದ ಅಂದರೆ 2007ನೇ ಇಸ್ವಿಯಲ್ಲಿ ಮೈಸೂರಿಗೆ ಬಂದು ಮೈಸೂರಿನಲ್ಲಿ ನೆಲೆಸಿದ್ದಾರೆ. ಈಗ ಅವರಿಗೆ 87 ವರ್ಷ. ಈಗಲೂ ಕೂಡ ಅವರು ಪ್ಲಾಸ್ಟಿಕ್ ಸರ್ಜನ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರ ಈ ಉತ್ಸಾಹ, ಅವರ ಸುದೀರ್ಘ ಅನುಭವಗಳ ಕುರಿತೇ ಅವರನ್ನು ಮಾತಾಡಿಸೋಣ. ಡಾಕ್ಟರ್, ನಿಮಗೆ ಆಗ 65 ವರ್ಷಗಳ ಹಿಂದೆ ನೀವು MBBS ಮಾಡಿದಾಗ ನಾನು ಇದಕ್ಕಿಂತ ದೊಡ್ಡದನ್ನು ಸಾಧಿಸಬೇಕು, ಆಗ ಪ್ಲಾಸ್ಟಿಕ್ ಸರ್ಜರಿಯನ್ನೆಲ್ಲ ಕಲಿಯೋದು ಅಂದರೆ ಬಹಳ ದೊಡ್ಡ ಸಂಗತಿಯಾಗಿತ್ತು. ಅಮೇರಿಕಕ್ಕೆ ಹೋಗಬೇಕು ಅಂತ ಹೇಗೆ ಅನ್ನಿಸ್ತು? ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಿನಲ್ಲಿ 1968ನೇ ಇಸ್ವಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿದೆ. ಆ ಸಮಯದಲ್ಲಿ ಇಲ್ಲಿ ಆಪರ್ಚುನಿಟೀಸ್ ಅಷ್ಟೊಂದು ಇರಲಿಲ್ಲ ಪೋಸ್ಟ್ ಗ್ರಾಜ್ಯುಯೇಟ್ ಎಜುಕೇಷನ್ಗೆ. ಪ್ಲಾಸ್ಟಿಕ್ ಸರ್ಜರಿ ಅನ್ನೋ ಹೆಸರೇ ಕೇಳಿರಲಿಲ್ಲ ಬೆಂಗಳೂರಿನಲ್ಲಿ ಅಥವಾ ಮೈಸೂರಿನಲ್ಲಿ. ಆ ಸಮಯದಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ENT ಡಾಕ್ಟರ್ ಇದ್ದರು, ಹಿರಣ್ಣಯ್ಯ ಅಂತ ಅವ್ರ ಹೆಸರು. ಅವರು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾಯಿದ್ರು. ಒಂದಿಷ್ಟು ಹೆಡ್ ಆ್ಯಂಡ್ ನೆಕ್, ಮೂಗು, ಕಿವಿ ಅಂಥದ್ದೆಲ್ಲ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿ ನನಗೆ ಭಾಳ ಇಂಪ್ರೆಷನ್ ಆಯಿತು. ಈ ಥರ ಕಲ್ತ್ಕೋಬೇಕು ನಾನು ಅಂತ. ಅದಕ್ಕೆ ಅವ್ರನ್ನ ಕೇಳಿದೆ ಏನು ಮಾಡಬೇಕು ಅಂತ. ಅಮೆರಿಕಾದಲ್ಲಿ ಹೋದರೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಸ್ಪೆಷಲೈಸ್ ಮಾಡ್ಕೋಬೋದು ಅಂತ ಹೇಳಿದರು. ಹಾಗಾಗಿ ಈ ಉದ್ದೇಶ ಬಂತು. ಆಗ ಅಷ್ಟು ಸುಲಭ ಇತ್ತಾ ಅಥವಾ ಹೋಗುವಾಗ ಬಹಳ ಕಷ್ಟ ಇತ್ತಾ? ಅಮೆರಿಕಕ್ಕೆ ಹೋಗೋದು ಅಷ್ಟೊಂದು ಕಷ್ಟ ಇರಲಿಲ್ಲ. ಯಾಕೆಂದರೆ ಆ ಕಾಲದಲ್ಲಿ ವಿಯೆಟ್ನಾಂ ವಾರ್ ನಡೀತಾ ಇತ್ತು. ಅಮೆರಿಕನ್ ಡಾಕ್ಟರ್ಸ್ನೆಲ್ಲ ಮಿಲಿಟ್ರಿಗೋಸ್ಕರ ರೆಕ್ರೂಟ್ ಮಾಡ್ಕೊಂಬಿಟ್ಟಿದ್ರು. ಥರ್ಡ್ ವರ್ಲ್ಡ್ ಕಂಟ್ರೀಸಿಂದ ಒಳ್ಳೆ ಕ್ವಾಲಿಫಿಕೇಷನ್ ಇರೋರನ್ನ ಇಮಿಗ್ರೇಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇತ್ತು. ಅದಕ್ಕೊಂದು ಪರೀಕ್ಷೆ ಇತ್ತು, ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ ಪರೀಕ್ಷೆ. ಮಡ್ರಾಸಲ್ಲಿ ಹೋಗಿ ನಾವೆಲ್ಲ ಬರಿತಾ ಇದ್ವಿ. USMLE ಅಂತ ಅದಕ್ಕೆ ಹೆಸರು, ಯುನೈಟೆಡ್ ಸ್ಟೇಟ್ಸ್ ಮೆಡಿಕಲ್ ಲೈಸೆನ್ಸಿಂಗ್ ಎಕ್ಸಾಮಿನೇಷನ್ ಅಂತ. ಅದೆಲ್ಲ ಹೋಗಿ ಮಾಡಿ ಈಸಿಯಾಗಿ ಪಾಸ್ ಆಯಿತು. ನಮ್ಮ ಜೊತೆ ನನ್ನ ಬ್ಯಾಚಲ್ಲಿದ್ದು ಬೇಕಾದ ಜನ ನಾವೆಲ್ಲ ಅಮೆರಿಕಾಗೆ ಹೊಟ್ಟೋಗ್ಬಿಟ್ವಿ. ಅಲ್ಲಿ ಕಾಗದ ಬರೆದು ಕಳಿಸಿದ್ರೆ ಒಂದು ಇದಕ್ಕೆ ಹಾಸ್ಪಿಟ್ಲಿಗೆ ನಮ್ಮ ಹತ್ರ ಒಂದು ಇಂಟರ್ನ್ಶಿಪ್ ಪೊಸಿಷನ್ ಇದೆ, ಬಾ, ಇಷ್ಟು ಸಂಬಳ, ಇಷ್ಟು ದಿನ ಅಂತ ಅವರೇ ಟಿಕೆಟನ್ನು ಬುಕ್ ಮಾಡಿ ಕರ್ಸ್ಕೊಂಡ್ಬಿಡ್ತಿದ್ರು. ಹಾಗಾಗಿ ನಾವೆಲ್ಲ ಭಾಳ ಸುಲಭವಾಗಿ ಹೋದ್ವಿ. ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ತುಂಬ ಜನ ಹೋದ್ರು ಆವಾಗ. ಅಲ್ಲಿ ಹೋದ್ಮೇಲೆ ಅಲ್ಲಿ ಅಟ್ಮಾಸ್ಫಿಯರ್ ಹೇಗೆಂದರೆ ಮೆರಿಟ್ ಈಸ್ ದಿ ಓನ್ಲಿ ಕನ್ಸಿಡರೇಷನ್. ಕಷ್ಟಪಟ್ಟು ಕೆಲಸ ಮಾಡೋನು ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋನಿಗೆ ಭಾಳ ಎನ್ಕರೇಜ್ಮೆಂಟು. ಹಾಗಾಗಿ ನಾವೆಲ್ಲ ಮುಂದಕ್ಕೆ ಬಂದ್ವಿ. 44 ವರ್ಷ ಅಲ್ಲಿದ್ದರಲ್ಲ, ನೀವು ಆರಂಭದಲ್ಲಿ ಹೋದಾಗ ಏನು ಪರಿಸ್ಥಿತಿ ಇತ್ತೋ, ಈಗ ಹೇಳಿದ್ರಲ್ಲ ಮೆರಿಟ್ಟಿಗೆ ಬೆಲೆ ಇತ್ತು, ಕಷ್ಟಪಟ್ಟು ಕೆಲಸ ಮಾಡೋನಿಗೆ ಗೌರವ ಇತ್ತು ಅಂತ. ಹೌದು, ಅದೇ ಸ್ಥಿತಿ ಮುಂದುವರೆದಿತ್ತ? ಅದೇ ಥರ ಮುಂದುವರೆದಿದೆ. ಅದಕ್ಕೋಸ್ಕರನೇ ಈಗ ಎಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಅಮೆರಿಕದಲ್ಲಿ ಇರೋಷ್ಟು ಇಂಡಿಯನ್ ಇಂಜಿನಿಯರ್ಸು ಇಂಡಿಯಾದಲ್ಲೇ ಇದ್ದಾರೋ ಇಲ್ವೋ, ಎಲ್ಲ ಎಷ್ಟೋ ಕಂಪ್ನಿಗಳಲ್ಲಿ CEOಗಳೆಲ್ಲ ಆಗಿದ್ದಾರೆ. ಅಲ್ಲಿ ಅವರಿಗೆ ಓನ್ಲಿ ಕನ್ಸಿಡ್ರೇಷನ್ ಇಸ್ ಮೆರಿಟ್ ಆ್ಯಂಡ್ ಹಾರ್ಡ್ ವರ್ಕ್. ಆ ಥರದಲ್ಲಿ ನಮ್ಮ ಇಂಡಿಯನ್ ಎಜುಕೇಷನ್ ಈಸ್ ಎ ಬೂನ್ ಟು ದೋಸ್ ಪೀಪಲ್ ಹೂ ಗೋ ಟು ಅಮೆರಿಕಾ. ಹಾಗಾಗಿ ಅಲ್ಲಿ ಅಮೆರಿಕಾಗೆ ಹೋದವರೆಲ್ಲ ಎಸ್ಪೆಷಲಿ ಇಂಡಿಯನ್ಸ್, ಎಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆ್ಯಂಡ್ ಡಾಕ್ಟರ್ಸ್ ಆರ್ ದಿ ಟಾಪ್ ಅರ್ನರ್ಸ್. ಮೊನ್ನೆ ಒಂದು ಪೇಪರ್ ಬಂದಿತ್ತು, ನ್ಯೂಸ್ ಪೇಪರಲ್ಲಿ, ದಿ ಆ್ಯಾವ್ರೇಜ್ ಇನ್ಕಮ್ ಆಫ್ ಇಂಡಿಯನ್ ಫ್ಯಾಮಿಲೀಸ್ ಈಸ್ ಟ್ವೈಸ್ ದಟ್ ಆಫ್ ಆ್ಯಾವ್ರೇಜ್ ಅಮೆರಿಕನ್ ಆರ್ ಎನಿ ಅದರ್ ಕಂಟ್ರೀಸ್ ಪಾಪ್ಯುಲೇಷನ್ ದಟ್ ಹ್ಯಾಸ್ ಕಮ್ ಟು ಅಮೆರಿಕಾ. ಅಮೆರಿಕಲ್ಲಿರುವ ಯಾವುದೇ ವ್ಯಕ್ತಿಗಿಂತ ಭಾರತೀಯನೊಬ್ಬ 2 ಪಟ್ಟು ದುಡಿತಾನೆ. ಹೌದು ಅನ್ನೋ ಸಂಗತಿ ಬಹಳ ಹೆಮ್ಮೆ ಪಡಬೇಕಾದದ್ದು. ನಮ್ಮ ಕುರಿತಾಗಿ ಅಥವಾ ಭಾರತೀಯ ಜ್ಞಾನ ಪರಂಪರೆ ಕುರಿತಾಗಿ ಒಂದು ಗೌರವ ಇದೆಯಾ ಅಮೇರಿಕೆಯಲ್ಲಿ? ಅಲ್ಲಿ ತುಂಬ ಗೌರವ. ನಾನು ಹೋದ ಸಮಯದಲ್ಲಿ ಅವ್ರಿಗೆ ಗೊತ್ತಿರಲಿಲ್ಲ ಅಷ್ಟೊಂದು. ಬರೀ ಎಲ್ಲ ಸುಮ್ಮನೆ ಹಾವಾಡಿಗರು, ದೇವಸ್ಥಾನಗಳು ಇಂಥ ಅನ್ನೋ ಒಂದು ಇಂಪ್ರೆಷನ್ ಇರ್ತಿತ್ತು ಆವಾಗ. ಆದರೆ ಇವಾಗ
ಅಮೆರಿಕದ ಪ್ರತಿಯೊಂದು ಊರಿನಲ್ಲೂ ಒಂದು ಹಿಂದೂ ದೇವಸ್ಥಾನ ಇದೆ. ದೊಡ್ಡ ದೊಡ್ಡ ದೇವಸ್ಥಾನಗಳು. ಫಸ್ಟ್ ಟೆಂಪಲ್ ಅಮೆರಿಕದಲ್ಲಿ ಆಗಿದ್ದು ಅಂದರೆ ಪಿಟ್ಸ್ಬರ್ಗಲ್ಲಿ. ಈಗ ಪ್ರತಿ ಮೇಜರ್ ಸಿಟಿನಲ್ಲೂ ಹಿಂದೂ ದೇವಾಲಯಗಳಿವೆ. ಅಲ್ಲಿ ಇಂಡಿಯನ್ಸ್ ಅಂದರೆ ತುಂಬ ರೆಸ್ಪೆಕ್ಟ್ ಇದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತೀಯರು ಅಲ್ಲಿ ಇದ್ದಾರೆ. ನಮಗೀಗ ಪ್ರಗತಿಗೆ ಮಾದರಿ ಅಂದರೆ ಅಮೇರಿಕಾದ ಟೈಪು ಅಂತ, ಅದು ತಾಂತ್ರಿಕವಾಗಿರಬಹುದು, ಯಾಂತ್ರಿಕವಾಗಿರಬಹುದು. ಅದೇ ರೀತಿಯಲ್ಲಿ ನಮ್ಮ ಬಟ್ಟೆ ಬರೆ ಜೀವನ ಶೈಲಿಯಲ್ಲಿ ನಮ್ಮ ಸುಖೋಪಭೋಗದ ಸಾಧನಗಳನ್ನು ಇಟ್ಟುಕೊಳ್ಳೋ ವಿಷಯದಲ್ಲಿ ಕೂಡ ಅಮೇರಿಕಾವನ್ನು ಅನುಸರಿಸಬೇಕು ಅನ್ನುವಷ್ಟು ತೀರ ಸಾಮಾನ್ಯ ಪ್ರಜೆಗಳಿಗೂ ಅನ್ನಿಸ್ತಾ ಇದೆ, ಅಮೇರಿಕ ನೋಡದೇ ಇರೋನಿಗೂ ಕೂಡ. ಅಮೇರಿಕಾದ ಸುಖ ಸಾಧನಗಳು ಮತ್ತು ತಾಂತ್ರಿಕ ಅಭಿವೃದ್ಧಿ, ವೈಜ್ಞಾನಿಕ ಪ್ರಗತಿ ಅನುಕರಣೀಯ ಅಂತಾದರೆ ನಾವು ಅಲ್ಲಿಯ ಮೌಲ್ಯಗಳನ್ನು ಒಂದಷ್ಟು ತಂದಿದ್ದೇವಾ? ಅಲ್ಲಿ ಮೌಲ್ಯ ನಾನು ಹೇಳ್ದಂಗೆ ಹೇಗೆ ಅಂತಂದರೆ ಆನೆಸ್ಟಿ, ಎಜುಕೇಷನ್, ಹಾರ್ಡ್ ವರ್ಕ್, ಸಿನ್ಸಿಯರಿಟಿ ಇನ್ ಸರ್ವಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಅವರು ಫಾಲೋ ಮಾಡ್ತಾರೆ. ಇಲ್ಲಿ ಕರಪ್ಷನ್ ಟೇಕನ್ ಓವರ್ ದಿ ಹೋಲ್ ಸೊಸೈಟಿ, ಎಲ್ರಿಗೂ ಗೊತ್ತದು. 40 ವರ್ಷ ನಾನು ಅಲ್ಲಿದ್ನಲ್ಲ, ಒಂದು ದಿವಸ ಯಾರಿಗೂ ಒಂದು ಪೈಸೆ ಲಂಚ ಕೊಡಲಿಲ್ಲ. ನಾವು ಇಲ್ಲಿ ಕುಳಿತಾಗ ಭಾರತದ ಶಿಕ್ಷಣ ಅಷ್ಟೇನೂ ಉನ್ನತವಾದದ್ದು ಅಲ್ಲವೇನೋ ಅಂತ ಅನ್ನಿಸ್ತದೆ. ಆದರೆ ಭಾರತದಲ್ಲಿ ಶಿಕ್ಷಣ ಪಡೆದಲ್ಲಿ ಹೋದವರು ದೊಡ್ಡ ಆಗ್ತಾ ಇದ್ದಾರೆ. ಹಾಗೆ ನೋಡಿದರೆ ಭಾರತೀಯ ಶಿಕ್ಷಣ ಚೆನ್ನಾಗೇ ಇದೆಯಾ? ಭಾರತದ ಶಿಕ್ಷಣ ತುಂಬ ಚೆನ್ನಾಗೇ ಇದೆ. ಎಸ್ಪೆಷಲಿ ಟೆಕ್ನಿಕಲ್ ಎಜುಕೇಷನ್ ಫೀಲ್ಡಲ್ಲಿ ಹೆಮ್ಮೆ ಪಡಬೇಕಾದಂಥದ್ದು. ಇಲ್ಲಿಯ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಇನ್ ಟೆಕ್ನಿಕಲ್ ಆ್ಯಂಡ್ ಮೆಡಿಕಲ್ ಫೀಲ್ಡ್ ಈಸ್ ವೆರಿ ಹೈ. ನನ್ನ ಎಕ್ಸ್ಪೀರಿಯನ್ಸಲ್ಲೇ ನಮ್ಮ ಮೆಡಿಕಲ್ ನಾಲೆಡ್ಜ್ ವಾಸ್ ಕಂಪೇರ್ಡ್ ಟು ಅಮೆರಿಕನ್ ಸ್ಟೂಡೆಂಟ್ಸ್ ಮೆಡಿಕಲ್ ನಾಲೆಡ್ಜ್ ಮಚ್ ಸುಪೀರಿಯರ್. ಏನು ಒಂದು ಡಿಫಿಷಿಯನ್ಸಿ ಅಂದರೆ ನಮಗೆ ಅಷ್ಟೊಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರ್ತಿರ್ಲಿಲ್ಲ. ಥಿಯರಿ ನಾವು ಮಚ್ ಸುಪೀರಿಯರ್, ಬಟ್ ಅವರು ಪ್ರಾಕ್ಟಿಕಲಲ್ಲಿ ತುಂಬ ಅಡ್ವಾನ್ಸ್ ಆಗಿರ್ತಿದ್ರು. ಆ ಥರದಲ್ಲಿ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಇನ್ ಟೆಕ್ನಿಕಲ್ ಫೀಲ್ಡ್ ಈಸ್ ವೆರಿ ಹೈ. ಅಲ್ಲಿ ಹೋಗಿ ಬದುಕಿ 4 ದಶಕ ಕಳೆದ ಮೇಲೆ ತಿರುಗಿ ಭಾರತಕ್ಕೆ ಬಂದು ಬದುಕಬೇಕು, ಅದು ಮೈಸೂರಿಗೆ ಬಂದು ಉಳಿಬೇಕು ಅಂತ ನಿರ್ಣಯ ಮಾಡಿದ್ರಲ್ಲ, ಇಲ್ಲಿ ಬಂದ ಮೇಲೆ ಇಲ್ಲಿಗೆ ಹೊಂದ್ಕೊಳ್ಳೋದು ಕಷ್ಟ ಆಯ್ತಾ? ಹಾಗಾಗಿ ಬಂದು ಹೋಗಿ ಮಾಡ್ತಾಯಿದ್ದೆ. ನಾನು ಮೈಸೂರಿಗೆ ಬಂದು ನೋಡ್ತಾ ಇದ್ದಾಗ ನಮ್ಮ ಮೈಸೂರು ಜನದ ಬಿಹೇವಿಯರು ಮತ್ತು ಇಲ್ಲಿನ ಅಟ್ಮಾಸ್ಫಿಯರ್, ಕ್ಲೀನ್ಲಿನೆಸ್ ಆಫ್ ದಿ ಸಿಟಿ ಇದೆಲ್ಲ ನೋಡಿ ನನಗೆ ಬೆಂಗಳೂರಿಗಿಂತ ತುಂಬ ಚೆನ್ನಾಗಿ ಇಂಪ್ರೆಸ್ ಆಯಿತು. ನಮ್ಮ ಜೊತೆಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಮೈಸೂರಿನಲ್ಲಿರೋ ಅಷ್ಟು ಎಜುಕೇಷನ್ಸ್ ಫೆಸಿಲಿಟೀಸ್ ಕಂಪೇರಬಲ್ ಟು ಎನಿ ಸಿಟಿ ಇನ್ ದಿ ವರ್ಲ್ಡ್. ಆ ವಿಷಯದಲ್ಲಿ ನನ್ನ ಮಕ್ಕಳಿಗೆ ಮುಂಚೆ ಇಲ್ಲಿ ಎಜುಕೇಷನ್ ಕೊಡಬೇಕಾದ್ರೆ ಇಲ್ಲೇ ಬರಬೇಕು ಅಂತನೋ ಒಂದು ಭಾವನೆ ಇತ್ತು. ಅಮೆರಿಕ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದು ಅಂದರೆ ನಾವು ಏನು ಹೇಳಿದ್ರು ನಮ್ಮ ಕಲ್ಚರು, ನಮ್ಮ ಬ್ರಿಂಗಿಂಗ್ ಇದೆಯಲ್ಲ, ಅದು ಸಮಥಿಂಗ್ ದಟ್ ಈಸ್ ಯುನೀಕ್ ಇನ್ ದಿ ವರ್ಲ್ಡ್. ಅದನ್ನು ನಮ್ಮ ಮಕ್ಕಳಿಗೆ ತಪ್ಪಿಸ್ಕೊಡ್ದು ಅಂತ ನಾನು ಇಲ್ಲಿಗೆ ಮಕ್ಕಳನ್ನ ಅವರು ಚೆಕ್ ವಹಿಸಿದ್ದಾಗಲೇ ಕರ್ಕೊಂಬಂದ್ಬಿಟ್ಟೆ. ಅಂದರೆ ನೀವು ಅಮೆರಿಕಾದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಕೂಡ ಮಕ್ಕಳು ಮೈಸೂರಿನಲ್ಲಿ ಓದಿದ್ರ? ಒಂದು 10 ವರ್ಷ 15 ವರ್ಷ ಹಾಗೆ ಮಾಡಿದರು. ಅವರು ಬಹುತ ಸಾಫ್ಟ್ವೇರ್ ಇಂಜಿನಿಯರ್ಸು, ಮತ್ತು ವಾಪಸ್ಸು ಅವರು ಅಮೆರಿಕನ್ ಸಿಟಿಸನ್ಸ್ ಅಲ್ಲೇ ಹುಟ್ಟವರು, ವಾಪಸ್ ಹೊರಟೋಗಿ ಅಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾರೆ, ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು ಆರಾಮಾಗಿದ್ದಾರೆ. ನೀವು ನಮ್ಮ ಮೈಸೂರು ಆಕಾಶವಾಣಿಗೆ ತೀರ ಹತ್ತಿರವಾದಂಥ ಯಾದವಗಿರಿಯಲ್ಲೇ ಮನೆ ಕಟ್ಟಿ ಉಳಿದಿದ್ದೀರಿ. ಅದರ ಬಗ್ಗೆ ಒಂದು ವಿಶೇಷ ಅಂತಂದರೆ ಅಮೇರಿಕಾದ ವೈಟ್ ಹೌಸಿನ ಥರನೇ ಅದರ ಒಂದು ಮಿನಿಯೇಚರ್ ಶ್ವೇತಭವನವನ್ನೇ ಉಳಿಸ್ಕೊಂಡಿದ್ದೀರಲ್ಲ, ಇಂಥದ್ದೊಂದು ರುಚಿ ಹೇಗೆ ನಿಮಗೆ? ಏನಾಯಿತು ಅಂತಂದರೆ ನಾನು ಫಸ್ಟ್ ಮೈಸೂರಿಗೆ ಬಂದಾಗ ಬಾಡಿಗೆ ಮನೆಯಲ್ಲಿ ಇದ್ವಿ. ನಮ್ಮ ಎಲ್ಡರ್ ಬ್ರದರು ಪ್ರೊಫೆಸರ್ ಬ್ರೇನ್ ವೆಂಕಟೇಶ್ ರಾವ್, ಅವನು ಹಿ ವಾಸ್ ದಿ ಪ್ರಿನ್ಸಿಪಾಲ್ ಆಫ್ NI. ಬಂದು ಹೋದಾಗ ನೀ ಎಲ್ಲಿ ಸೈಟ್ ಕೊಂಡ್ಕೋತೀಯಾ, ಏನು ಮನೆ ಕೊಡ್ತೀಯ ಅಂತ ಇದು ಸಿವಿಲ್ ಇಂಜಿನಿಯರ್ ಆರ್ಕಿಟೆಕ್ಚರಲ್ಲಿ ಪ್ರೊಫೆಸರು ವಿಚಾರಿಸ್ತಾ ಇದ್ದ ನನಗೆ. ನಾನು ಒಳ್ಳೆ ದೊಡ್ಡ ಸೈಟ್ ಬೇಕಪ್ಪ, ನನಗೆ ಒಳ್ಳೆ ಸರಿಯಾದ ವಿಶಾಲವಾದ ಮನೆ ಕಟ್ಟಬೇಕು, ಮನೆ ಸುತ್ತಲೂ ತೋಟ ಮಾಡ್ಕೊಂಡಿರೋ ಹಂಗಿರಬೇಕು ಅಂತ ಹೇಳಿದ್ದೆ. ಅದಕ್ಕೆ ಹುಡುಕ್ತಾ ಇದ್ವಿ. ಕಡೆಗಿದು ಈ ಸೈಟು ಸೆಕೆಂಡ್ ಮೈನ್ VV ಮೊಹಲ್ಲದಲ್ಲಿ ನಾನು ಯಾವಾಗಲೂ ಒಂದ್ಸರಿ ವಿಸಿಟಿಗೆ ಬಂದಾಗ 85 83 ಚೆನ್ನಾಗಿತ್ತು. ಒಂದು ಹಳೆಯ ಮನೆ ಇತ್ತು, ಅದನ್ನು ಕೆಡಿಸ್ಬಿಟ್ಟು ನಿಂಗೆ ಯಾವ ಥರ ಬೇಕಾದ್ರೂ ಕಟ್ಸ್ಕೊಬೋದು ಅಂತ ಹೇಳ್ದ. ಸರಿ ಕೊಂಡ್ಕೊಂಡ್ವಿ. ದೊಡ್ಡ ಸೈಟ್ಗೆ ಭಾಳ ಕಮ್ಮಿ ಕಂಪೇರ್ ಮಾಡಿದರೆ ಅದು ಒಂದು 1/10 ಸೈಟ್ ಕೂಡ ಸಿಗೋದಿಲ್ಲ, ಅಷ್ಟು ಬೆಲೆ ಕಮ್ಮಿ. ಹಾಗಾಗಿ ಅದನ್ನ ಕೊಂಡ್ಕೊಂಡು ಆವಾಗ ನನಗೆ ಅಮೇರಿಕನ್ ಆರ್ಕಿಟೆಕ್ಚರು ಅದೆಲ್ಲ ಒಂಥರ ಇಂಪ್ರೆಷನ್ ಇತ್ತು. ಎಸ್ಪೆಷಲಿ ದಿ ವೈಟ್ ಹೌಸ್ ವಾಸ್ ಎ ವೆರಿ ಇಂಪ್ರೆಸಿವ್ ಬಿಲ್ಡಿಂಗ್. ಹಾಗಾಗಿ ಅಂಥ ವೈಟ್ ಹೌಸ್ ಕಟ್ಟೋಕ್ಕಾಗದೇ ಇದ್ದರೂ ಅದರದ್ದು ರಿಸೆಂಬ್ಲೆನ್ಸರು ಇರಬೇಕು ಸ್ವಲ್ಪ ಅಂತ ಒಂದು ಆರ್ಕಿಟೆಕ್ಟ್ನ ಹುಡುಕಿ ಬೆಂಗಳೂರಲ್ಲಿ ಡಿಸೈನ್ ಮಾಡಿಸ್ಕೊಂಡಿದ್ದು. ಅಂದರೆ ಡಾಕ್ಟರ್ ಆದವರಿಗೂ ಕೂಡ ಈ ಎಲ್ಲ ರೀತಿಯ ರುಚಿಗಳಿರುತ್ತಲ್ಲ. ನೀವೇ ಹೇಳಿದಾಗೆ ಭಾರತೀಯ ಸಂಸ್ಕೃತಿ, ನಮ್ಮ ಮೌಲ್ಯಗಳಲ್ಲಿ ಅತಿಯಾದ ವಿಶ್ವಾಸ ಮತ್ತು ಅದು ನಮ್ಮ ಪರಂಪರೆ ಅದು ಇರಬೇಕು. ಆದರೆ ಒಂದು ಮನೆಯನ್ನು ಆ ರೀತಿ ಕಟ್ಕೊಳ್ಳೋದಕ್ಕೆ ಅದೇನು ಸಮಸ್ಯೆ ಅಲ್ಲ. ಜೊತೆಗೆ ಅಮೆರಿಕನ್
ಹೌಸಿಂಗ್ ಸ್ಟೈಲೇ ಬೇರೆ ಥರ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಡಿಯನ್ ಹೌಸಸ್ಗೆ ಹೋದರೆ ಕಿಚನ್ ಹಿಂದ್ಗಡೆ ಎಲ್ಲೋ ಇರುತ್ತೆ, ಬಾತ್ರೂಮ್ ಇನ್ನೆಲ್ಲೋ ಮನೆ ಆಚೆ ಇರುತ್ತೆ, ಈ ಥರ ಸಿಸ್ಟಮ್. ಅದು ಅಲ್ಲಿಲ್ಲ. ಅಲ್ಲಿ ಮನೆಗೆ ಹೋದ ಕೂಡಲೇ ಒಂದು ವರಾಂಡ ಇರುತ್ತೆ, ಪಕ್ಕದಲ್ಲೇ ಕಿಚನ್ನು, ಡೈನಿಂಗ್ ರೂಮ್ ಎಲ್ಲ, ಆಮೇಲೆ ಒಳಗಡೆ ಲಿವಿಂಗ್ ರೂಮು ಅದು ಇದು ಎಲ್ಲ. ಆ ಥರ ಆರ್ಕಿಟೆಕ್ಚರ್ ಮೋರ್ ಪ್ರಾಕ್ಟಿಕಲ್. ಈಗ ಸಾಕಷ್ಟು ಬದಲಾವಣೆ ಆಗಿದೆ. ಹೊಸದಾಗಿ ಮನೆ ಕಟ್ಟುವವರೆಲ್ಲ ಈ ರೀತಿಯ ಅನುಕೂಲಗಳನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಹೌದು. ಆಗ ಹೇಳಿದ್ನಲ್ಲ, ನಮ್ಮ ಎಲ್ಲ ಕ್ರಮದಲ್ಲಿಯೂ ಕೂಡ ನಾವು ಅಷ್ಟಷ್ಟು ಅಮೆರಿಕಾದ ರೀತಿಯನ್ನು ಅನುಸರಿಸೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ನಾವು ನಿಜಕ್ಕೂ ಅನುಸರಿಸಬೇಕಾದ ಅಮೆರಿಕಾದ ಮೌಲ್ಯಗಳು ಯಾವುದು ಅಂತೀರಿ? ಕನ್ಸಿಡರೇಷನ್ ಫಾರ್ ಮೆರಿಟ್ ಆ್ಯಂಡ್ ಹಾರ್ಡ್ ವರ್ಕ್ ಮೋಸ್ಟ್ ಇಂಪಾರ್ಟೆಂಟ್, ಆ್ಯಂಡ್ ನೋ ಕನ್ಸಿಡರೇಷನ್ ಫಾರ್ ಅದರ್ ಇನ್ಫ್ಲೂಯೆನ್ಸಸ್. ಅಲ್ಲಿ ಯಾವ ಥರ ಡಿಸ್ಕ್ರಿಮಿನೇಷನ್ ಇಲ್ಲ, ಕಲರು, ಕೇಸ್ಟು, ರಿಲಿಜಿಯನ್ನು, ಏನು ನಥಿಂಗ್. ಓನ್ಲಿ ಕನ್ಸಿಡರೇಷನ್ ಈಸ್ ಯುವರ್ ಮೆರಿಟ್ ಆ್ಯಂಡ್ ಕೇಪಬಿಲಿಟಿ ಟು ವರ್ಕ್. ಆ ಪ್ರಿನ್ಸಿಪಲ್ನ ನಾವು ಇಲ್ಲಿ ಫಾಲೋ ಮಾಡ್ಕೊಂಡು ಹೋದರೆ ಇಲ್ಲೂ ಇಂಡಿಯಾನು ಅಮೇರಿಕಾದ್ರೇ ಆಗುತ್ತೆ. ಸಾರ್ವಜನಿಕವಾಗಿ ಹೌದು, ಸಾರ್ವಜನಿಕ ಶಿಸ್ತು ಅಂತ ಅನ್ನೋದು ಎಷ್ಟೇ ನಾವು ನಮ್ಮ ಪೂರ್ವಕಾಲದ ಹೆಗ್ಗಳಿಕೆ, ಸಾಂಸ್ಕೃತಿಕ ಹೆಗ್ಗಳಿಕೆ ಹೇಳ್ಕೊಂಡ್ರೂ ನಾವು ವಿ ಹ್ಯಾವ್ ಬಿಕಮ್ ಎ ಡಿಜೆನರೇಟ್ ಸೊಸೈಟಿ. ಥ್ರೋ ಗಾರ್ಬೇಜ್ ಎವ್ರಿವೇರ್, we spit everywhere, we stand and urinate everywhere, something that you cannot tolerate, you have not seen in America anywhere. ಆಮೇಲೆ ಇನ್ನು ಎಷ್ಟೇ ಹೇಳಿದರೂ ಹೆಣ್ಮಕ್ಳಿಗೆ ಅಲ್ಲಿ ಅವ್ರು ಕೊಡೋಷ್ಟು ಗೌರವ ಇಲ್ಲಿ ಸಿಗೋದಿಲ್ಲ, ಆಪರ್ಚುನಿಟಿ ಸಿಗೋದಿಲ್ಲ, ಎಸ್ಪೆಷಲಿ ಇನ್ ರೂರಲ್ ಪಾಪ್ಯುಲೇಷನಲ್ಲಿ ಇಲ್ಲಿ ಹೆಣ್ಮಕ್ಳು ಒಳ್ಳೆ ಸ್ಲೇವ್ಸ್ ಥರ ದುಡಿತಾರೆ. ಅವರಿಗೆ ಯಾವ ಸೋಷಿಯಲ್ ಸೆಕ್ಯೂರಿಟಿನೂ ಇಲ್ಲ. ಅಲ್ಲಿ ಹಾಗಲ್ಲ. ಅಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಅಂತ ಅನ್ನೋದು ಇನ್ ದಿ ಫಾರಮ್ ಆಫ್ ರೆಸ್ಪೆಕ್ಟ್ and opportunity for work independently and live independently for a woman is very high. ಆ ಥರ ಕಲ್ಚರ್ ಇಲ್ಲಿಲ್ಲ. ಇಲ್ಲಿ a woman has to depend on, especially uneducated women have to depend on males for their life. ಅದು ದಾರುಣವಾದ ಪರಿಸ್ಥಿತಿ. ಭಾರತ ವಿಶ್ವಗುರುವಾಗಿತ್ತು, ಅದಕ್ಕೆ ಮತ್ತೆ ತಯಾರಾಗಬೇಕು ಅನ್ನೋ ಆಶಯ ಈಗ ವ್ಯಕ್ತ ಆಗ್ತಾ ಇದೆ. ಆದರೆ ನಿಮ್ಮ ಹಾಗೆ 6-8 ದಶಕಗಳ ಹಿಂದೆನೇ ಅಮೆರಿಕಕ್ಕೆ ಹೋಗಿ ಭಾರತ ಅಂದರೆ ಇವರನ್ನು ನೋಡಬೇಕು ನಾವು ಅಂತ ನಿಮ್ಮೆಲ್ಲ ಪರಿಶ್ರಮದಿಂದ ತೋರಿಸಿ ಬಂದ್ರಲ್ಲ, ಆ ಎಲ್ಲ ನಿಮ್ಮಂಥವರೆಲ್ಲರ ಪರಿಶ್ರಮದಿಂದಾಗಿ ಇಂದು ಹೋದ ಭಾರತೀಯರಿಗೆ ಗೌರವ ಸಿಗ್ತಾ ಇದೆ. ಅಮೆರಿಕಾದ ಜೀವನ ಪದ್ಧತಿ ನಮ್ಮನ್ನು ಪ್ರಭಾವಿಸಿದ ಹಾಗೆ ಅಲ್ಲಿ ಹೋದಂಥ ಭಾರತೀಯರು ಅಮೆರಿಕಾದ ಸಂಸ್ಕೃತಿಯನ್ನು ಪ್ರಭಾವಿಸಿದ್ದಾರೆ. ಹೌದು. ನಮ್ಮದೇನು ವೈಶ್ವಿಕ ಚಿಂತನೆ ಅಂತೇನಿದೆ, ಈ ವಿಶ್ವ ಒಂದೇ ಅನ್ನೋದು, ಆ ದೃಷ್ಟಿಯಿಂದ ಭಾರತೀಯರು ಅಲ್ಲಿ ಹೋದರೂ ಸಲ್ತಾರೆ. ಭಾರತೀಯರು ತಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡಿದ್ದಾರೆ. ಮಕ್ಕಳನ್ನು ಅದೇ ಥರ ಅವರ ಸಂಸ್ಕೃತಿಯಲ್ಲೇ ಬೆಳೆಸ್ತಾರೆ. ಹಾಗಾಗಿ ಭಾರತೀಯ ಸಂಸ್ಕೃತಿ ಅಮೇರಿಕನ್ ಸೊಸೈಟಿ ಮೇಲೆ ಭಾಳ ಇನ್ಫ್ಲೂಯೆನ್ಸ್ ತರ್ತಾ ಇದೆ ಈಗ. ಎಷ್ಟೋ ಇದಕ್ಕೋಸ್ಕರ ಅಮೇರಿಕನ್ ವ್ಯೂನಲ್ಲಿ ಭಾರತದ ವಿಷಯದಲ್ಲಿರೋ ಗೌರವ 60 ವರ್ಷಗಳಿದ್ದಂಗಿಲ್ಲ, ಈಗ ಭಾಳ ಮೇಲಕ್ಕೆ ಹೋಗಿದೆ. ಜೊತೆಗೆ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್, ಎಕನಾಮಿಕ್ ಅಡ್ವಾನ್ಸ್ಮೆಂಟ್ ಎಲ್ಲ ಇಂಡಿಯಾ ಈಸ್ ಟೇಕಿಂಗ್ ಎ ಫಾಸ್ಟ್ ಸ್ಟೆಪ್ ಇನ್ ರೀಚಿಂಗ್ ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ಆಫ್ ಅಡ್ವಾನ್ಸ್ಡ್ ಕಂಟ್ರೀಸ್. ಆ ವಿಷಯದಲ್ಲಿ ನಾವು ವಿ ಹ್ಯಾವ್ ಟು ಬಿ ವೆರಿ ಪ್ರೌಡ್ ಆಫ್ ಇಂಡಿಯನ್ ಅಚೀವ್ಮೆಂಟ್ಸ್. ಕೆಲವರೆ 87 ವರ್ಷದ ಹಿರಿಯರಾದಂತಹ ಡಾಕ್ಟರ್ BN ಜಯರಾಮ್ ಅವರು ಅಮೆರಿಕಾದ ತಮ್ಮ ಅನುಭವವನ್ನು ಹೇಳಿದ್ದಾರೆ. ಭಾರತದಲ್ಲಿ ಆಗಬೇಕಾದ ಬದಲಾವಣೆಯ ಕುರಿತು ಸೂಚಿಸಿದ್ದಾರೆ. ಅಂತೆಯೇ 4-5 ದಶಕ ಅಲ್ಲಿದ್ದರೂ ಕೂಡ ತಿರುಗಿ ಭಾರತಕ್ಕೆ ಬರಬೇಕು ಅನ್ನುವಂತಹ ಸೆಳೆತ ಸಾಂಸ್ಕೃತಿಕವಾದದ್ದು ಅನ್ನೋ ಅವ್ರ ಮಾತು ನಮಗೆ ಬಹಳ ಮುಖ್ಯವಾದದ್ದು. ತಮ್ಮ ಅನುಭವವನ್ನು ಹಂಚಿಕೊಂಡಂತಹ ಡಾಕ್ಟರ್ BN ಜಯರಾಮ್ ಅವರಿಗೆ ಎಲ್ಲ ಕೇಳುಗರ ಪರವಾಗಿ, ಆಕಾಶವಾಣಿ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ. ನಮಸ್ಕಾರ. ನಮಸ್ಕಾರ. ಭಾರತದ ಬದುಕಿಗೆ ಅಮೆರಿಕೆಯ ಮಾದರಿಗಳು. 4.5 ದಶಕಗಳ ಕಾಲ ಅಮೆರಿಕೆಯಲ್ಲಿದ್ದು ಮೈಸೂರಿಗೆ ಮರಳಿದ ಡಾಕ್ಟರ್ BN ಜಯರಾಮ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದಿವಾಕರ ಹೆಗಡೆ.